ಯಾರು ಮಾಡಿತ್ತು, ಯಾಕೆ ಮಾಡಿದ್ರು? ನಮ್ಮ ಅಣ್ಣನೇ ಮಾಡಿರೋದು. ಏನವ್ರು? ಏನಾಯ್ತು? ಸುಮನ್ ಅಂತ. ಯಾಕೆ ಅಟ್ಯಾಕ್ ಮಾಡಿದ್ರು? ಇದು ಆಸ್ತಿಗೋಸ್ಕರ ಆಗಿರೋದು ಅಟ್ಯಾಕ್. ಹಾ. ಈಗ ನೀವು ತಂಗಿ, ನಿಮ್ಗೇನು ಪಾಲ್ ಕೊಡಬೇಕು ಕೊಡಬಾರ್ದು ಆ ರೀತಿ? ಕೊಡ್ಬೇಕು ಅಂತ ಅಷ್ಟೇ. ಹಾ. ನಾವೇನು ಕೇಳಿಲ್ಲ. ಕೋರ್ಟಲ್ಲಿ ಕೇಸ್ ನಡೀತದೆ ನಮ್ಮ ಅತ್ತೆದು. ನಾನೇನು ಹಾಕಿಲ್ಲ, ಅಷ್ಟೇ ಪ್ರಾಬ್ಲಮ್. ಎಷ್ಟು ವರ್ಷ ಇದು 2 years ಇಂದ ನಡೀತಾ ಇದೆ. ನಮ್ಮ ಅತ್ತೆದು 15 years ಇಂದ ನಡೀತಾ ಇದೆ. ನಾನೇನು ಕೇಸ್ ಹಾಕಿಲ್ಲ. ಅಲ್ಲ, ರಾತ್ರಿ ನಿಮ್ಮ ಮನೆ ಹತ್ರ ಯಾಕೆ ಬಂದು? ನಮ್ಮ ತಾಯಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಇದು ಬಂದು ಸೈನ್ ಮಾಡು ಅಂತ. ನಾನು ಸೈನ್ ಮಾಡ್ಬೇಕಂತ, ರಿಲೀಸ್ ಡೀಡ್ ಮಾಡ್ಕೊಡ್ಬೇಕು ಅಂತ ಅಷ್ಟೇ. ಅಂದ್ರೆ ನೀವು ರಿಲೀಸ್ ಡೀಡ್ ಮಾಡ್ಕೊಡ್ಲಿಲ್ಲ? ನಾನು ಮಾಡ್ಕೊಡಲ್ಲ ಅಂದೆ. ಅದಕ್ಕೆ ಬಂದಿರ್ತಾರೆ. ಏನ್ ಮಾಡಿದ್ವಿ? ಇದು ವಿಂಡೋಸ್, ಅದು ಕಾರು ಎಲ್ಲ ಇದು ಮಾಡಿದ್ದಾರೆ. ಎಷ್ಟು ಜನ ಬಂದಿದ್ರಮ್ಮ? 3 ಜನ, 3+1 4 ಜನ ಅನ್ಸುತ್ತೆ. ನಿಮ್ಮ ಅಣ್ಣನ ಬಂದಿದ್ರಾ? ಬಂದಿದ್ದಾನೆ. ಅವ್ರೇನಾದ್ರು ಹೇಳಿದ್ರ ಕಿರ್ಚಾಡೋದು? ಇಲ್ಲ, ಇವ್ರ ಅರ್ಜುನ್ ಅಂತ ಕಿರ್ಚಾಡ್ತಾ ಇದ್ರು, ಅಷ್ಟು ಕೇಳಿಸ್ಕೊಂಡೆ. ಪವಿತ್ರ ರೆಡ್ಡಿ ಯಾರು? ಅವ್ರ ವೈಫ್. ಅವ್ರು ಬಂದಿದ್ರಾ? ಅವ್ರು ಬಂದಿಲ್ಲ. ಬಟ್ ಅವ್ರದ್ದೇ ಕಾರು, ಬಟ್ ಅವರೇ ಹೇಳಿ ಕಳ್ಸಿರೋದು. ರಾತ್ರಿ ಯಾರು ಹೇಳಿದ್ರು ನಿಮ್ಮ ಮನೇಲಿ? ಯಾರು ಹೇಳಿದ್ರು? ನಾನು, ನಮ್ಮ ಅತ್ತೆ, ನಮ್ಮ ಮಾವ 3 ಜನ ಅಷ್ಟೇ. ಅವ್ರು ಬಂದ ನೀವು ಆಚೆ ಇದ್ರೆ ಒಳಗಡೆ ಇದ್ದೆ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಏನಾದ್ರು ಅರ್ಜುನ್ ಅವ್ರಿಗೆ ಅವ್ರು ಸುಮ್ಮನೆ ಕಾರಣ ಆಗುತ್ತೆ. ಅಂದ್ರೆ ಏನಾದ್ರು ನಿಮ್ ಪ್ರಾಣ ಬೆದರಿಕೆ ಇದೆಯಾ? ಇದೆ. ನಿಮ್ಮ ಅಣ್ಣನ ಕಡೆಯಿಂದ? ನಮ್ಮ ಕಡೆಯಿಂದ. ಈಗ ಆಸ್ತಿ ಬರ್ದು ಕೊಟ್ಬಿಟ್ರೆ ಈ ಸಮಸ್ಯೆ ಇರಲ್ಲ? ಇರಲ್ಲ. ಏನ್ ಹೇಳ್ತಾರಮ್ಮ ಕಾಮನ್ ಆಗಿ ನಿಮ್ ಜೊತೆ ಅವ್ರು ಮಾತಾಡ್ಬೇಕಲ್ಲ? ನಾನು ಅವ್ರು ಮಾತಾಡಲ್ಲ, 2 ವರ್ಷನೇ ಮಾತಾಡಲ್ಲ. ಸುಮಾರು ದಿನ ನಾವಿಬ್ರು ಮಾತಾಡಲ್ಲ. ನಾವಿಬ್ರಿಗೂ ಅಷ್ಟು ಕನೆಕ್ಷನ್ ಇಲ್ಲ ಅಷ್ಟೇ. ನಿಮ್ಮ ಹೆಸರಮ್ಮ? ದಿವ್ಯಾ ಅಂತ. ಅಮ್ಮ, ಎಷ್ಟು ಆಸ್ತಿ ಇದೆ ನಿಮ್ಮ ಅಣ್ಣ ನಿಮ್ಗೆ? ಈ ಜಗಳ ಇದೆ, ಒಂದು 2-3 ಎಕರೆ ಇದೆ. ಅದನ್ನ ಅವ್ರು ಬರ್ಕೊಟ್ಬಿಟ್ರೆ ಬಿಟ್ಬಿಡ್ತೀನಿ ಅಂತ. ಇಲ್ಲ ಅಂದ್ರೆ ನೀವು ಗಂಡನ ಕೊಲೆ ಮಾಡ್ತೀವಿ. ಇಷ್ಟೆಲ್ಲ ಮಾಡ್ತಿದ್ರೆ ಆಸ್ತಿಗೋಸ್ಕರ? ಅಂದ್ರೆ ಈಗ ನಿಮ್ ತಂದೆ ತಾಯಿಗೆ ನೀವು ನಾನೇನ್ ಕೇಸ್ ಹಾಕಿಲ್ಲ, ಅವ್ರ ಮನೆಗೆ ಏನ್ ಟಾರ್ಚರ್ ಮಾಡಿಲ್ಲ, ದುಡ್ಡು ಬೇಕು ಅಂತ ಕೇಳಿಲ್ಲ, ಏನು ಕೇಳಿಲ್ಲ. ಅಂದ್ರೆ ನೀವು ಪಾಲ್ ಕೇಳ್ತೀವಿ? ನಾವೇನು ಕೇಳ್ತಾನೆ ಇಲ್ಲ. ನಮ್ಮ ಪಾಲಿಗೆ ನಾವಿದ್ದೀವಿ. ಅವ್ನ್ ರಿಲೀಸ್ ಡೇಟ್ ಬೇಕು, ನಾನ್ ಮಾಡ್ಕೊಡ್ತಾ ಇಲ್ಲ. ನನ್ ಪಾಲ್ ಬಂದ್ಮೇಲೆ ನಾನ್ ಮಾಡ್ಕೊಡ್ತೀನಿ ಅಂತ ನಾನು ಹೇಳ್ತಾರೆ. ನೀವು ಮಾಡ್ಕೊಡಲ್ಲ ಅಂದಿದ್ದಕ್ಕೆ ರಾತ್ರಿ ಇಷ್ಟ ಆಗಿತ್ತು. ಯಾರಿದ್ದಾರೆ ಇದರಿಂದ? ನಿಮ್ಮ ಅಣ್ಣ, ನಿಮ್ಮ ಅತ್ತಿಗೆ? ನಮ್ಮ ಅಣ್ಣ ವೈಫ್ ಇದಾರೆ. ಅವ್ರೇನೋ ನಿಮ್ಮ ಅಣ್ಣಗೆ ಹೇಳ್ಕೊಡ್ತಾರ? ಅವರೇ ಹೇಳ್ಕೊಡ್ತಾರೆ. ಏನಂತ ಹೇಳ್ಕೊಡ್ತಾರೆ? ಅವ್ರು ಟಾರ್ಚರ್ ಮಾಡ್ತಾ ಇದಾರಂತೆ ನಮ್ಮ ಅಣ್ಣಗೆ. ಏನಂತ? ಎಲ್ಲ ಬರ್ಕೊಂಡ್ಬಿಡು, ನಿನ್ನ ಹೆಸರು ಮಾಡ್ಕೊಂಡ್ಬಿಡು ಅಂತ. ಲೀಗಲಿ ನಿಮ್ಗೂ ಶೇರ್ ಬರುತ್ತೆ, ನಿಮ್ ಕಡೆಯಿಂದ ಬರ್ಸ್ಕೊಂಡ್ಬಿಡ್ಬೇಕು. ನಮ್ ಕಡೆ ನಾನು ಅವ್ನ್ ರಿಲೀಸ್ ಮಾಡ್ಕೊಟ್ಬಿಟ್ರೆ ಎಲ್ಲ ಅವಂದಾಗುತ್ತೆ ಅಂದ್ಬಿಟ್ಟು ಅವ್ರು ಟಾರ್ಚರ್ ಮಾಡ್ತಿದಾರೆ ಅಂತ ಅವ್ನು ಹೇಳಿದಾರೆ ನಮ್ಗೆ. ಈಗ ಟಾರ್ಗೆಟ್ ನೀವಾ ನಿಮ್ ಗಂಡನ? ಅವ್ರಿಗೆ ಇಬ್ರು ಇಬ್ರಿಗೂ ಪ್ರಾಣ ಬೆದರಿಕೆ ಇದೆ. ಪೊಲೀಸರು ಏನ್ ಕೇಳ್ಕೊತೀರಮ್ಮ?